ತಮಗೆ ತಿಳಿದಂತೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು. ದೂರ ಹೋಗೋದು ಬೇಡ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಾಧ್ಯಕ್ಷಗಳು ಎದುರು ನೋಡ್ತಾ ಇದ್ದರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಎಷ್ಟು ಬಹುಮತದ ಮೇಲೆಗೆ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ಅಧಿಕಾರ ಉಳಿಸ್ಕೊಳ್ತಾರೆ ಅಂತೇಳಿ. ಅಂತಹ ಸಂದರ್ಭದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇವರು ಒಳಗಿನವರು ಅವ್ರ ಒಳಗಿನವರು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮುಖಂಡರಿಗೆ ಗೊಂದಲವನ್ನು ಉಂಟು ಮಾಡಿ ದೇಶಕ್ಕೆ ಮೊದಲು ಒಬ್ಬ ಲೋಕಸಭಾ ಅಭ್ಯರ್ಥಿ ವಿರುದ್ಧವಾಗಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು, ಅಭ್ಯರ್ಥಿ ಬದಲಾಗಬೇಕು ಅಂತಕ್ಕಂಥ ಕೆಲಸವನ್ನು ದೇಶದಲ್ಲಿ ಯಾವುದಾದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ನಡೆದ್ರೆ ದಾವಣಗೆರೆ ಅಂತ ಲೋಕಸಭಾ ಕ್ಷೇತ್ರದಲ್ಲಿ ಅಂತೆ. ಅವರು ಮಾನಸಿಕವಾಗಿ ಕಾಂಗ್ರೆಸ್ಸಿನ ಜೊತೆಗಿದ್ದರು. ಚುನಾವಣೆಯಲ್ಲಿ ಮಾಡಿದ್ದು ಕೂಡ ಕಾಂಗ್ರೆಸ್ ಕೆಲಸವೇ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಹೇಳ್ತೇವೆ ಅಂತ ಹೇಳಿದರೆ ಒಂದು ಆಟೋ ಅನೌನ್ಸ್ಮೆಂಟು ಕೊಡದೇನೆ ತಡೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ, ಭಾಷಣ ಮಾಡೋದನ್ನು ತಡೆಯೋದ್ರ ಮುಖಾಂತರ ಇವತ್ತೇನು ಒಳ ಒಪ್ಪಂದ ಮಾಡ್ಕೊಂಡಿದ್ರು. ಯಾವ ಜಿಲ್ಲಾ ಸಚಿವರು ನಡುರಾತ್ರಿನಲ್ಲಿ ಲೋಕಸಭಾ ಚುನಾವಣೆ 12 ದಿವಸ ಇದೆ, ಪ್ರಚಾರ ಕಾರ್ಯ ಬರದಿಂದ ಸಾಗಿದೆ. ನಡುರಾತ್ರಿನಲ್ಲಿ SS ಮಲ್ಲಿಕಾರ್ಜುನರವರು ರೇಣುಕಾಚಾರ್ಯ ಅವ್ರ ಮನೆಗೆ ಬರ್ತಾರೆ ಅಂತ ಹೇಳಿದರೆ ಒಪ್ಪಂದದ ಷಡ್ಯಂತ್ರ. ಈಗ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಅಂತೇಳಿ ಚಿಂಚೋಳಿ, ಜಿಗಳಿ, ಶಾಪೂರು ಭಾರತೀಯ ಜನತಾ ಪಾರ್ಟಿಯ ನೀತಿ ಪಾಠನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಯೋಗ್ಯತೆ ನಿನಗಿಲ್ಲ. ಭಾರತೀಯ ಜನತಾ ಪಾರ್ಟಿನ ಕಷ್ಟ ಕಾಲದಿಂದ ಕಟ್ಟಿರ್ತಕ್ಕಂಥ ಮುಖಂಡರು ಭಾಳಷ್ಟು ಜನರು ನಾವು ಇದ್ದೇವೆ. ನೀನಾವು ತಾತ್ವಿಕವಾಗಿ ಏನು ಹೋರಾಟ ಮಾಡ್ತಿದ್ದೆ, ಅದಕ್ಕೆ ಬಾಹ್ಯವಾಗಿ ಬೆಂಬಲ ಕೊಟ್ಟು ನಿನಗಳ ಹೊಡೆತ ಬೀಳ್ತಕ್ಕಂಥ ಹೊಡೆತಗಳನ್ನು ನಾವು ತಿಂದು ಆ ಕ್ಷೇತ್ರದಲ್ಲಿ ಶಾಸಕರನ್ನು ಮಾಡಿರ್ತಕ್ಕಂಥ ಹೊಣೆಗಾರಿಕೆ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಅದನ್ನು ಮರೆತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸದಾ ಗೊಂದಲದ ಪ್ರವೃತ್ತಿ, ಸದಾ ಗೊಂದಲ ಆಗದನ್ನೇ ಕಾಯ್ತಾ ಇರ್ತಾರೆ. ಅವ್ರಿಗೇನು ಪ್ರಶ್ನೆ ಇಲ್ಲ, ಇಂಥ ಸಂದರ್ಭವೇ ಬೇಕು ಅವ್ರಿಗೆ. ಗೊಂದಲ ಆದ ತಕ್ಷಣ BJPನಲ್ಲಿ ಗೊಂದಲ ಮತ್ತೊಂದಿಷ್ಟು ನಿನಗಳ ಹೊಡೆತ ಬೀಳ್ತಕ್ಕಂಥ ಹೊಡೆತಗಳನ್ನು ನಾವು ತಿಂದು ಆ ಕ್ಷೇತ್ರದಲ್ಲಿ ಶಾಸಕರನ್ನು ಮಾಡಿರ್ತಕ್ಕಂಥ ಹೊಣೆಗಾರಿಕೆ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಅದನ್ನು ಮರೆತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸದಾ ಗೊಂದಲದ ಪ್ರವೃತ್ತಿ, ಸದಾ ಗೊಂದಲ ಆಗದನ್ನೇ ಕಾಯ್ತಾ ಇರ್ತಾರೆ. ಅವ್ರಿಗೇನು ಪ್ರಶ್ನೆ ಇಲ್ಲ, ಇಂಥ ಸಂದರ್ಭವೇ ಬೇಕು ಅವ್ರಿಗೆ. ಗೊಂದಲ ಆದ ತಕ್ಷಣ BJPನಲ್ಲಿ ಗೊಂದಲ ಮತ್ತೊಂದಿಷ್ಟು ಅದಕ್ಕೆ ಬೆಂಕಿ ಹಚ್ಚಿ ಪೆಟ್ರೋಲ್ ಹಾಕಿ ಹಚ್ಚುವಂಥ ಪ್ರವೃತ್ತಿ ಅವ್ರದ್ದು. ಅದು ಅಲ್ಲ. ದಯಮಾಡಿ ಇದನ್ನು ಬಿಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ, ರಾಜ್ಯದ ನಾಯಕರ ಬಗ್ಗೆ, ಅನೇಕ ಮುಖಂಡರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥ ಇವರನ್ನು ಪಕ್ಷಕ್ಕೆ ಮುಜುಗರ ತರುವಂಥ, ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಹೊನ್ನಾಳಿ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು ಯಾವತ್ತೂ ಪಾರ್ಟಿನೇ ನಾವು ಪ್ರಾಮಾಣಿಕವಾಗಿ ಆಗ್ರಹಪಡಿಸ್ತೇವೆ. ಅವರ ಪಕ್ಷದಿಂದ, ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಿ ಇಡೀ ದಾವಣಗೆರೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ, ರಾಜ್ಯಾಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಲಿಕ್ಕೋಸ್ಕರವಾಗಿ ಬಹುದಿನಗಳ ನಂತರ ಇವತ್ತು ನಾವು ನೋಡ್ತಾ ಇದ್ದೇವೆ, ಮಾಧ್ಯಮಗಳು ದಿನಾಗಲೂ ನೋಡ್ತಾ ಇದ್ದೇವೆ ಎಷ್ಟು ಚಂದ ಮಾತು ಅಂತೇಳಿ. ಬೆಳಗ್ಗೆ ಒಂದು, ಸಂಜೆ ಒಂದು, ಮಧ್ಯಾಹ್ನ ಒಂದು, ಮನಬಂತಂತೆ ಮಾತನಾಡ್ತಕ್ಕಂಥದ್ದು ಅರ್ಥ ಇಲ್ಲ. ನಿನಗೆ ಪತ್ರಿಕಾಗೋಷ್ಠಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟವರಲ್ಲಿ ನಾವು ಕೂಡ ಒಬ್ಬರು. ಕರ್ನಾಟಕದ ವಿಧಾನಸಭೆಯಲ್ಲಿ ಉತ್ತಮ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿ ರಾಜ್ಯದ ಜನರ ಸಂಕಷ್ಟಗಳನ್ನು, ದಲಿತ, ಶೋಷಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಅನೇಕ ವಿಷಯಗಳ ಬಗ್ಗೆ ಸದನದೊಳಗೆ ಮಾತಾಡುವಂತ ಕಳಿಸಿದ್ವಿ. ಯಾವತ್ತೂ ಹೇಳಿಲ್ಲ. ಯಾರು 10 ಜನ ಗುದ್ದಾಡಬೇಕಾರೆ ಕುತ್ಕೊಳ್ಳೋದೊಂದು ಬಿಟ್ಬಿಟ್ರೆ ಬೇರೆದನ್ನು ಕಲಿತು ಎಂದೂ ಕೂಡ ಹೋಗಲಿಲ್ಲ. ಅಂಥವ್ರ ಮುಂದೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇಲ್ಲ. ನಮ್ಮೊಳಗೆ ಯಾರು ಒಬ್ಬರು ಮತ್ತವರ ಪಾರ್ಟಿ ಉತ್ತಮರನ್ನು ಆಯ್ಕೆ ಮಾಡ್ಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಗೆ ನಾವು ತಯಾರಿ ಮಾಡ್ತೇವೆ. ಇಡೀ ಜಿಲ್ಲೆನಲ್ಲಿ ಏನಾದ್ರು ಮುಂದಿನ ಸಾರಿ ಹಾಳಾತು ಅಂತ ಹೇಳಿದ್ರೆ ಇವರಿಂದ ಈಗಲೇ ಪಾರ್ಟಿ ಜಾಗೃತಿ ಆಗದೆ ಹೋದರೆ 7 ಇದ್ದುದನ್ನು 8 ಗೆಲ್ಲುವಂಥ ಸಂದರ್ಭ ಇದೆ ಭಾರತೀಯ ಜನತಾ ಪಾರ್ಟಿಗೆ. ಅದನ್ನು ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮಾಡ್ತಾರೆ. ಅದಾಗಬಾರ್ದು ಅಂತ ಹೇಳಿದ್ರೆ ಇವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ BJPಯ ಸಿದ್ಧಾಂತವನ್ನು, ಧರ್ಮವನ್ನು ಮುಂದಿನ ಪೀಳಿಗೆಗೆ ಏನಾದ್ರು ನಾವು ಹೇಳ್ಬೇಕು ಅಂತೇಳಿ ಇಂಥವರೇ ಉಳ್ಕೊಂಡ್ರೆ ನಾಳೆ ಇವರತ್ತ ಬೆರಳು ಮಾಡಿ ತೋರಿಸಿ ಇನ್ನೇನು ಅವರೇ ಅಷ್ಟು ಮಾಡಿದ್ರೆ ಉಳ್ಕೊಂಡ್ರೆ ನನ್ನೇನು ಮಾಡ್ತಾರೆ ಅಂತೇಳಿ ಸಾಮಾನ್ಯ ಕಾರ್ಯಕರ್ತ, ಮುಖಂಡ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಸದಸ್ಯ, ಅಧ್ಯಕ್ಷ ಸಂದರ್ಭದಲ್ಲಿ ಯಾರ್ಯಾರಿಗಾರು ಮತ ಚಲಾಯಿಸ್ತಾರೆ. ಯಾಕೆ ಅವರೇ ಉಳ್ಕೊಂಡ್ರೆ ಅಟಕನ್ ಮಾಡಿ ಗುಂಪುಗಾರಿಕೆ ಮಾಡಿ ಬೇರೆ ಬೇರೆ ರಾಜ್ಯಗಳು ರೆಸಾರ್ಟ್ ರಾಜಕಾರಣ ಮಾಡಿ ಉಳ್ಕೊಂಡ್ರೆ ನಮ್ಮನ್ನೇನು ಮಾಡ್ತಾರೆ. ಪರಂಪರೆಗೆ ತಿಲಾಂಜಲಿ ಹಾಕಬೇಕು ಅಂದರೆ ಇಂಥವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೀವಿ. ಗೋವಾಕ್ಕೆ ಹೋದ್ವಿ, ಮಾತಾಡಿದ್ವಿ, ಪಕ್ಷದ ಆಂತರಿಕ ವಿಚಾರ ಅಂತೇಳಿ ಒಂದು ಚೌಕಟ್ಟಿನೊಳಗೆ ಎಷ್ಟು ಸಾಧ್ಯ ಅನ್ನೋದು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇಲ್ಲಿವರೆಗೂ ತಿದ್ದಕ್ಕೆ ಪ್ರಯತ್ನ ಮಾಡಿ ಕರ್ಕೊಂಬರಕ್ಕೆ ಹೋಗಿದ್ವಿ. ಇದೇ ಜಾರಕಿಹೊಳಿ ಇದು ಯಾರು ರಮೇಶ್ ನಮ್ಮ ಇದ್ರಿಗೆ ಹೊಡೆದ್ರು 2 ಸರಿ. ಅವತ್ತು ಉಮೇಶ್ ಕತ್ತಿ ಇಲ್ಲಿದ್ರೆ ಒದ್ದೆ ಬಿಡಾರ ಅವ್ರನ್ನ. ಅಷ್ಟು ಇದು ಸಿಟ್ಟಿತ್ತು ಅವರಿಗೆ. ಉಮೇಶ್ ಕತ್ತಿ ಬಿಡಿಸ್ಕೊಂಬಂದ್ರು ಅವತ್ತು. ನಾವು ಹೋಗಿ ಕರ್ಕೊಂಬಂದಿವಿ ಅವತ್ತು. ಮೀಡಿಯಾದಾಗ ಐತೆ
ಬೃಹನ್ನಳೆ ಅಂತೇಳಿ ಆಗಿರೋದು ಅಲ್ಲ. ರೇಣುಕಾಚಾರಿ ಅಂತ ಗೋಸುಂಬೆ ಯಾವುದೂ ಇಲ್ಲ, ಯಾರೂ ಇಲ್ಲ ಇಡೀ ರಾಜ್ಯದ ವಿಧಾನಸಭಾ ಚುನಾವಣೆ ಆದ್ಮೇಲೆ ಇವ್ರು ಸೋತರು. ಇವ್ರು ಸೋತಿದ್ಕೆ ಯಾವ ರೀತಿ ಮಾತಾಡ್ರಂತೆ ನಿಮ್ಗೆ ಇದಾರ ಅವ್ರು. ಈಗ ಅದಕ್ಕೋಸ್ಕರ ಇಟ್ಕೊಂಡಾರ ಅವ್ನು. ತಮಿಳ್ನಾಡು ಬ್ಲಾಕ್ ಮೇಲ್ ಮಾಡ್ತಾನೆ ಅವ್ನು. ತಮಿಳ್ನಾಡು ವಿಧಾನಸಭಾ ಚುನಾವಣೆ ಬಂತು ಈ ಎಲೆಕ್ಷನ್ ಆದ್ಮೇಲೆ. ಎಲೆಕ್ಷನ್ ಬಂದಾಗ ಅವಾಗೆಲ್ಲ ಮಾಡ್ಕೊ. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಬೆಸ್ಟ್ ಇಷ್ಟೆಲ್ಲ ಮಾತಾಡಿದ್ರು ದಾವಣಗೆರೆಯ ಜಿಲ್ಲಾಧ್ಯಕ್ಷರಿಂದ ಹಿಡಿದು ಯಾರು ಸಹ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. SS ಮಲ್ಲಿಕ ನಿಲ್ಲಬಿಟ್ಟಿದ್ರೆ ಅವ್ರ ಕೊಡುಗೆ ಇದೆ ನಮ್ಮ ಮನೆಯವ್ರ ಪ್ರಭಾ ಗೆಲ್ಲಕ್ಕೆ, ಅದನ್ನ ಯಾರು ಮಾತಾಡಬೇಡ್ರಿ ಅಂತ ಹೇಳಿದ್ರೆ ಅವ್ರು ಕೌಂಟ್ರೇ ಕೊಡಲ್ಲ ಕಾಂಗ್ರೆಸ್ನವರು. ಇಲ್ಲೇ ಗೊತ್ತಾಗುತ್ತೆ ಅವ್ರು ಒಳ ಒಪ್ಪಂದ ಮಾಡ್ಕೊಂಡು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರ್ತಕ್ಕಂಥ. ಇಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ನಾಯಕರು ಯಾರು ಅವ್ರ ಜೊತೆ ಮಾತಾಡಬೇಡ್ರಿ ಅಂತ SS ಮಲ್ಲಿಕಾರ್ಜುನೆ ಆದೇಶ ಮಾಡಿದ್ದಾರೆ.